ಒಟ್ಟಾರೆಯಾಗಿ ಜೈ ಸಂವಿಧಾನ್ ಅಂತ ಹೇಳದೆ ಹೋದದ್ದು, ಮತ್ತೆ ರಾಷ್ಟ್ರಗೀತೆ ಮುಗಿಯುವವರೆಗೆ ಇಲ್ಲದೆ ಹೋದದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಭಾಷಣವನ್ನು ಓದದೇ ಇರ್ತಕ್ಕಂಥದ್ದು. ಈಗಾಗಲೇ ಪೊನ್ನಣ್ಣವರು ಕಾನೂನಿನ ಏನಿದೆ ಅಂತಕ್ಕಂಥದ್ರ ಬಗ್ಗೆ ಅನೇಕ ಜಡ್ಜ್ಮೆಂಟ್ಗಳು ಮತ್ತು ಸಂವಿಧಾನ ರಚನಾ ಸಭೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ರ ಬಗ್ಗೆ ಆರ್ಟಿಕಲ್ 163 ಏನು ಹೇಳ್ತದೆ, ಆರ್ಟಿಕಲ್ 176 ಏನು ಹೇಳ್ತದೆ, ಇವುಗಳ ಬಗ್ಗೆ ಬಹಳ ವಿಶದವಾಗಿ ಚರ್ಚೆ ಮಾಡಿದ್ದಾರೆ. ನಾನು ಮತ್ತೆ ಆ ಚರ್ಚೆ ಮಾಡಕ್ಕೆ ಹೋಗಲ್ಲ, ಅದೇ ಸಾಕು ಅಂತ ಅನಿಸುತ್ತೆ. ವಿರೋಧ ಪಕ್ಷದ ನಾಯಕರು ಮೊದಲು ಮಾತಾಡಲಿಲ್ಲ. ಸುನೀಲ್ ಕುಮಾರ್ ಮಾತಾಡಿದ್ರು. ಸುನೀಲ್ ಕುಮಾರ್ ಅವರು ಬಹಳ ಮುಖ್ಯವಾಗಿ ಸರ್ಕಾರ ಅಳಿ ತಪ್ಪಿದೆ ಅಂತಲ್ಲ, ಹದಗೆಟ್ಟಿದೆ ಅಂತ ನೀವು ಹೇಳಿದ್ದು. ಹದಗೆಟ್ಟಿದೆ, ಆಡಳಿತ ಹದಗೆಟ್ಟಿದೆ, ಮತ್ತೆ ಸಂವೇದನಾ ರಹಿತವಾದಂಥ ಸಂವಿಧಾನ ಇಲ್ಲೇ ಇರ್ತಕ್ಕಂಥ ಸರ್ಕಾರ ಇದು. ಸಂವಿಧಾನನೇ ಇಲ್ಲ. ಆಮೇಲೆ ಅಸಹಾಯಕ ಮುಖ್ಯಮಂತ್ರಿ, ಅಸಹಾಯಕ ಅದ ಬಾಳ ಹತ್ತಂತ. ನೀವು ತಂದೆ ಕೇಳಪ್ಪ, ನಾನು ಅಸಹಾಯಕನ ಏನೋ ಅಂತ ಕೇಳಿದ್ಯಾ? ಅಸಹಾಯಕ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಈಗ ಅಸಹಾಯಕ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಒಂದೊಂದು ಸಾರಿ ಅಸಹಾಯಕತೆಯನ್ನು ವ್ಯಕ್ತ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಸತ್ಯದ ಎದುರು ಸತ್ಯ ಅಸಹಾಯಕತೆ ಆಗುತ್ತೆ ಕೆಲವು ಸಾರಿ. ಅಲ್ವೇನ್ರಿ? ಸತ್ಯ ಅಸಹಾಯಕತೆ ಆಗುತ್ತೆ. ನಾನು ವಿರೋಧ ಪಕ್ಷದವರಿಗೆ ರಾಜ್ಯಪಾಲರು ಪೂರ್ಣ ಓದಲಿಲ್ವಲ್ಲ, ಇವರು ಚರ್ಚೆ ಮಾಡಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಎಲ್ಲೋ ಒಂದ್ ಕಡೆ ನನಗನ್ನಿಸ್ತಾ ಇತ್ತು ಇವರು ಚರ್ಚೆ ಮಾಡಲ್ಲ ಅಂತೇಳಿ. 15 ಜನ ಮಾತಾಡಿದರೆ ಬಹಳ ಸಂತೋಷ. 15 ಜನ ಮಾತಾಡಿದರೆ ಬಹಳ ಸಂತೋಷ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ನಾವು ಜನ ನಮ್ಮನ್ನ ಆಯ್ಕೆ ಮಾಡುವಾಗ ನೀವು ವಿರೋಧ ಪಕ್ಷದ ಕೂತ್ಕೊಳ್ಳಿ, ನಮ್ಮನ್ನು ರೂಲಿಂಗ್ ಪಾರ್ಟಿನಲ್ಲಿ ಕೂತ್ಕೊಳ್ಳಿ ಅಂತೇಳಿ ಆಯ್ಕೆ ಮಾಡಿರಲ್ಲ.
ಜನ ಆಯ್ಕೆ ಮಾಡಿದ್ರು, ಅವರ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರು. ಅವರ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರು. ಅವ್ರ ಕೆಲಸ ಮಾಡಲಿ, ಅವ್ರ ಕ್ಷೇತ್ರದ ಕೆಲಸ ಮಾಡಲಿ, ಅವರ ಹಿತ ಕಾಪಾಡಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು. ನಮ್ಮ ಭಿನ್ನಾಭಿಪ್ರಾಯಗಳು ಏನೇ ಇರಬಹುದು. ಈಗ ನಾವು ಆಯ್ಕೆ ಆದಮೇಲೆ ನಾವು ರೂಲಿಂಗ್ ಪಾರ್ಟಿ, ಮೆಜಾರಿಟಿ ಬಂದರೆ ರೂಲಿಂಗ್ ಪಾರ್ಟಿ ಅಂತ ಅನ್ಕೋತೀವಿ. ವಿರೋಧ ಪಕ್ಷದ ಮೆಜಾರಿಟಿ ಬರೆದಿದ್ರೆ ವಿರೋಧ ಪಕ್ಷದವರು ಅಂತ ಅನ್ಕೋತಾರೆ. JDSನವರು, ಭಾರತೀಯ ಜನತಾ ಪಕ್ಷದವರು, ಅವರಿಗೆ ಮೆಜಾರಿಟಿ ಬಂದಿಲ್ಲ, ಅದರಿಂದ ವಿರೋಧ ಪಕ್ಷದಲ್ಲಿದ್ದಾರೆ. ನಮ್ಮ ಐಡಿಯಾಲಜಿನೇ ಬೇರೆ, ನಿಮ್ಮ ಐಡಿಯಾಲಜಿನೇ ಬೇರೆ ಅಲ್ವಾ? ನಿಮ್ಮ ಐಡಿಯಾಲಜಿ ನಿಮಗೆ ಒಪ್ಪಿಗೆ, ನಮ್ಮ ಐಡಿಯಾಲಜಿ ನಮಗೂ ಒಪ್ಪಿಗೆ, JDSನವರ ಐಡಿಯಾಲಜಿ ಅವರು ಒಪ್ಪಿಗೆ. ಆದರೆ ನೀವು ನಮ್ಮದು ಒಪ್ಕೋಬೇಕಾಗಿಲ್ಲ, ನಮ್ಮ ಐಡಿಯಾಲಜಿನ ಒಪ್ಕೋಬೇಕಾಗಿಲ್ಲ. ನಾವು ನಿಮ್ಮ ಐಡಿಯಾಲಜಿನ ಒಪ್ಕೋಬೇಕಾದಂತ ಅಗತ್ಯ ಇಲ್ಲ. JDSನ ಐಡಿಯಾಲಜಿನ ಒಪ್ಕೋಬೇಕು ಅಗತ್ಯ ಇಲ್ಲ. ಆದರೆ ಸಂವಿಧಾನ ಮಾತ್ರ ವಿರೋಧ ಮಾಡಾಗಿಲ್ಲ ಅಲ್ವಾ? ನಾವು ಐಡಿಯಾಲಜಿ ವಿರೋಧ ಮಾಡಬಹುದು, ಪಕ್ಷದ ಸಿದ್ಧಾಂತ ನಮ್ಮದು ಬೇರೆ ನಿಮ್ಮದು ಬೇರೆ ಇರ್ತದೆ. ಆದರೆ ಸಂವಿಧಾನ ಮಾತ್ರ ಯಾರೂ ಕೂಡ ವಿರೋಧ ಮಾಡಾಗಿಲ್ಲ. ಸಂವಿಧಾನವನ್ನು ಎಲ್ಲರೂ ಒಪ್ಪಿಕೊಳ್ಳಲೇಬೇಕಾಗ್ತದೆ. ಸಂವಿಧಾನದ ರೀತಿಯ ಸರ್ಕಾರ ನಡಿಬೇಕು, ವಿಧಾನಸಭೆ ನಡಿಬೇಕು, ಮತ್ತೆ ಎಲ್ಲ ಚಟುವಟಿಕೆಗಳು ಕೂಡ ನಡಿಬೇಕು. ಒಂದು ಪಕ್ಷನೂ ಕೂಡ ಸಂವಿಧಾನದ ಪ್ರಕಾರ ನಡಿಬೇಕಾಗ್ತದೆ. ಹಾಗಾಗಿ ನಾವು ಸಂವಿಧಾನವನ್ನು ಯಾವ ಕಾರಣಕ್ಕೂ ಕೂಡ ವಿರೋಧ ಮಾಡಬಾರದು. ರಾಜ್ಯಪಾಲರು ಪಾಪ ನನಗೆ ಅವರು ಕರ್ನಾಟಕಕ್ಕೆ ರಾಜ್ಯಪಾಲರಾಗಿ ಬಂತವಿಂದ ಇವತ್ತವರಿಗೆ ಗೊತ್ತಿದೆ. ಅವರಿಗೆ ಅವರು ಮೂಲತಃ ಒಳ್ಳೆಯವರೇ. ಅವತ್ತಿನಿಂದ ನೋಡ್ತಾ ಇದ್ದೀನಿ ನಾನು. ನಾವು ರಾಜ್ಯಪಾಲರ ವಿರುದ್ಧ ಇಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ. ಈಗ ನಾವು ಬಜೆಟ್ನ ಭಾಷಣದಲ್ಲಿ, ಬಜೆಟ್ ಸ್ಪೀಚ್ ಅಲ್ಲಿ ಉಲ್ಲೇಖ ಮಾಡಿದ್ರು, ಮನ್ರೇಗಾ ಬದಲಾವಣೆ ರಿಪೀಲ್ ಮಾಡಿ VBG ರಾಮ್ಜಿ ಅದರಲ್ಲಿ ಎಕ್ಸ್ಪ್ಲನೇಷನ್ ಏನಪ್ಪಾ ಅಂತಂದ್ರೆ, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಗ್ರಾಮೀಣ್ ಅಂತ ಅದರ ಅರ್ಥ. ರಾಮ್ ಅಂತ ಅನ್ನೋದು ಸುಮ್ಮನೆ ಸೇರಿಸಿದಾರೆ ಹಂಗೆ. ರಾಮ್ ಅಲ್ಲ, ದಶರಥ ರಾಮನೂ ಅಲ್ಲ, ಸೀತಾರಾಮನೂ ಅಲ್ಲ, ಕೌಸಲ್ಯ ರಾಮನೂ ಅಲ್ಲ, ರಾಮಾಯಣದ ರಾಮನೂ ಅಲ್ಲ, ಸಿದ್ದರಾಮನೂ ಅಲ್ಲ ಅಂತ ಹೇಳ್ತಾರೆ. ಸಿದ್ದರಾಮನೂ ಅಲ್ಲ, ಅದು ರಾಮ್ ಅಲ್ಲ. VB ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್
ಗ್ರಾಮೀಣ್ ಅದರ ಅರ್ಥ. ಅಲ್ಲ, ಹೆಸರಿಡಕ್ಕೆ ಕೆಲವರು ಇಟ್ಕೊಂಡಿದ್ದಾರೆ. ನೀನು ಆರ್ ಅಶೋಕ್ ಅವರು, ನಾನು ಇರ್ಲಿಲ್ಲ ನೀವು ಭಾಷಣ ಮಾಡುವಾಗ, ಕೇಳಿದೆ ಆಮೇಲೆ ಏನ್ ಮಾತಾಡಿದ್ರು ಅಂತ. ರಾಮ್ಜಿ ಬೇಡ, ಗ್ರಾಮ್ ಜಿ ಅದೂ ಇಲ್ಲ. ಗ್ರಾಮ ಸ್ವರಾಜ್ಯ ಅಂತ ಅವ್ರು ಅನ್ಕೋಬಹುದಾಯ್ತು, ಗ್ರಾಮ ಸ್ವರಾಜ್ಯನೂ ಇಲ್ಲ. ಅದೂ ಇಲ್ಲ. ಸೊ ಹಂಗಾಗಿ ಈ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್, ಅಜೀವಿಕ್ ಮಿಷನ್ ಗ್ರಾಮೀಣ್, ಈ ಕಾಯ್ದೆಯನ್ನು ಯಾಕೆ ಗೊತ್ತಿಲ್ಲ ನನಗೆ. 176 ನಲ್ಲಿ, ಆರ್ಟಿಕಲ್ 176 ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಓದಬೇಕಾಗಿತ್ತು. ಇದು ಓದದೆ ಹೋದ್ರೆ ಸಂವಿಧಾನ ಬಾಹಿರ ಆಗ್ತದೆ. ಓದಬೇಕಾಗಿತ್ತು. ದಟ್ ಈಸ್ ವಾಟ್ 176 ಆರ್ಟಿಕಲ್ 176 ಹೇಳ್ತಕ್ಕಂಥದ್ದು. ಅದು ಓದಿದ್ರೆ ಚೆನ್ನಾಗಿರ್ತಿತ್ತು. ಇದು ಎಲ್ಲ ಪಕ್ಷಗಳು ಎಲ್ಲ ಕಾಲದಲ್ಲೂ ಕೂಡ ಹೇಳಿರ್ತಕ್ಕಂಥದ್ದೇ. ಸಂವಿಧಾನ ಜಾರಿಯಾಗಿ 1950 ಜನವರಿ 26, ಅವತ್ತಿನಿಂದ ಇವತ್ತಿನವರೆಗೆ ಸರ್ಕಾರ ಬಂದಾಗೆಲ್ಲ ಹೊಸ ವರ್ಷದಲ್ಲಿ ಜಂಟಿ ಅಧಿವೇಶನ ನಡೆದಿದೆ. ನಮ್ಮಲ್ಲಿ ಅಪ್ಪರ್ ಹೌಸ್ ಇರೋದ್ರಿಂದ ಜಂಟಿ ಅಧಿವೇಶನ ನಡೀತದೆ. ಅನೇಕ ರಾಜ್ಯಗಳಲ್ಲಿ ಜಂಟಿ ಇದು ಇರೋದಿಲ್ಲ, ಅಪ್ಪರ್ ಹೌಸ್ ಇರೋದಿಲ್ಲ. ಅಂತ ಕಡೆ ಅಸೆಂಬ್ಲಿನಲ್ಲೇ ನಡೀತದೆ, ಅಸೆಂಬ್ಲಿನಲ್ಲೇ ಮಾಡೋದು. ಸೊ ಯಾವಾಗ ಜಂಟಿ ಅಧಿವೇಶನ ನಡೀತದೆ? ಜಂಟಿ ಅಧಿವೇಶನ ನಡೆಯೋದು ಹೊಸ ಸರ್ಕಾರ, ಹೊಸ ಎಲೆಕ್ಷನ್ ಚುನಾವಣೆ ನಡೆದು ಹೊಸ ಸರ್ಕಾರ ಬಂದಾಗ, ಮೊದಲನೇ ಬಾರಿ ಭೇಟಿಯಾದಾಗ, ಆಗ ರಾಜ್ಯಪಾಲರು ಎರಡೂ ಸದನಗಳನ್ನು ಕುರಿತು ಭಾಷಣ ಮಾಡ್ತಾರೆ. ಇಲ್ಲದೆ ಹೋದರೆ ಹೊಸ ವರ್ಷ ಪ್ರಾರಂಭ ಆದಾಗ, ಮೊದಲನೇ ಅಧಿವೇಶನ ನಡೆದಾಗ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಇದು ಮೊದಲಿನಿಂದ ನಡ್ಕೊ ಬಂದಿರತಕ್ಕಂಥ ಪದ್ಧತಿ. ಸಂವಿಧಾನನೂ ಕೂಡ ಇದನ್ನೇ ಹೇಳ್ತಕ್ಕಂಥದ್ದು. ಸೊ ಇದು ಬಹಳ ವರ್ಷಗಳಿಂದ ನಡ್ಕೊ ಬಂದಿರತಕ್ಕಂಥದ್ದು. ನೀವು ಕೂಡ ಮಾಡಿದ್ದೀರಿ, ನೀವು ಅಧಿಕಾರದಲ್ಲಿರುವಾಗ ನೀವು ಮಾಡಿದ್ದೀರಿ. ನೀವು 2008ರಿಂದ 2013 ಇದ್ರಿ. ಆಮೇಲೆ ಸಮ್ಮಿಶ್ರ ಸರ್ಕಾರದಲ್ಲೂ ಇದ್ರಿ. ಆಮೇಲೆ 2019ರಿಂದ 2023 ಇದ್ರಿ. ನೀವು ಆವಾಗಲೂ ಕೂಡ ಏನ್ ಮಾಡಿದ್ದೀರಿ? ಭಾರದ್ವಾಜ್ ರಾಜ್ಯಪಾಲರಾಗಿದ್ದಾಗ ಅವ್ರ ಕೈಲಿ ಹೇಳಿಸಿದ್ದೀರಿ. ನಮ್ಮ JDSನವರು ಒಬ್ರು ಇಲ್ಲ. ಇದ್ದೀರಾ? ಬಹಳ ಸಂತೋಷ, ನೀನು ಇದ್ದೀಯ. ನಿಮ್ಮ ಇವರು ಕುಮಾರಸ್ವಾಮಿ ಅವರು ಏನ್ ಹೇಳಿದಾರೆ ಗೊತ್ತು? ಮುಖ್ಯಮಂತ್ರಿ ಆಗಿರುವಾಗ ಗ್ರಾಮೀಣ ಅಭಿವೃದ್ಧಿಗೆ ಮನ್ರೇಗಾ ಸಂಜೀವಿನಿ ಅಂತ ಹೇಳಿದ್ದಾರೆ. ಗ್ರಾಮೀಣ ಅಭಿವೃದ್ಧಿಗೆ ಮನ್ರೇಗಾ ಸಂಜೀವಿನಿ. ಯಾರು ಹೇಳಿರೋದು? ಇದು ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಆಗಿರುವಾಗ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥ ವಿಚಾರ ಇದು. ಈಗ ಇದ್ದಕ್ಕಿದ್ದಾಗಿ ವಿರೋಧ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ. ವಿರೋಧ ಪಕ್ಷಕ್ಕೆ ಬಂದ ತಕ್ಷಣನೇ ಬಿಜೆಪಿಯವ್ರ ಜೊತೆ
ನೀವು ಹೊಂದಾಣಿಕೆ ಮಾಡ್ಕೊಂಡ್ಮೇಲೆ ಆಪರ್ಚುನಿಸ್ಟ್ ಅದು ನಾವು ಮಾಡ್ಕೊಂಡಿದ್ದು ನೀವು ಮಾಡ್ಕೊಂಡಿದ್ದೀರಿ. ನೀವು ಬುಟ್ಟಲ್ಕೆ ಆ ಕಡೆ ಹೋದಿವಿ ಸರ್ ನಾವು. ಆಗ ಕೂಡ್ಕೊಂಡಿದ್ದೀರಿ. ಕೂಡಿಕೆ ಏನಾದ್ರು ಕರ್ಕಳಿ, ಕೂಡಿಕೆ ಅಂತಾರು ಕರ್ಕಳಿ, ಹೊಂದಾಣಿಕೆ ಅಂತಾರು ಕರ್ಕಳಿ, ಅಲಯನ್ಸ್ ಅಂತಾರು ಕರ್ಕಳಿ, ಏನಾದ್ರು ಕರ್ಕಳಿ. ಆಗ ಅವ್ರು ಹೇಳ್ದೆ ನಾನು. ಅವರು ಮುಖ್ಯಮಂತ್ರಿ ಆಗಿರುವಾಗ ಹೇಳದಂತ ಪದ ಇದು. ಈಗ ನಾನು ನಾಳೆ ನಾಳಿದ್ದು 2 ದಿನ ಮನ್ರೇಗಾ ಚರ್ಚೆ ಮಾಡ್ತೀವಿ, ರೆಸಲ್ಯೂಷನ್ ಕೂಡ ಮಾಡ್ತೀವಿ. ಅದರಿಂದ ಹೆಚ್ಚು ಅದನ್ನ ವಿಶದವಾಗಿ ಹೇಳಲಿಕ್ಕೆ ಇವತ್ತು ಹೋಗಲ್ಲ. ಬಟ್ 22 ಜನವರಿ 22ನೇ ತಾರೀಕು ರಾಜ್ಯಪಾಲರು ಭಾಷಣ ಮಾಡ್ತಾರೆ. 23ನೇ ತಾರೀಕು ಈ ರಾಜ್ಯದ ಪ್ರಮುಖ ಪತ್ರಿಕೆಗಳು 23ನೇ ತಾರೀಕು ಎಡಿಟೋರಿಯಲ್ ಬರೀತಾರೆ. ನೀವೆಲ್ಲ ನೋಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಈ ಕಡೆಯವರು ನೋಡಿದ್ದೀರಿ, ಆ ಕಡೆಯವರು ನೋಡಿದ್ದಾರೆ ಅಂತಕ್ಕಂಥದ್ದು ಭಾವನೆ. ಪ್ರಜಾವಾಣಿ ಪತ್ರಿಕೆ, ನಾನು ಸಾರಾಂಶ ಮಾತ್ರ ಹೇಳ್ತಾ ಇದ್ದೀನಿ. ಪ್ರಜಾವಾಣಿ ಪತ್ರಿಕೆ ದಿನಾಂಕ 23/1/2026 ಅವರು ಏನಂತ ಎಡಿಟೋರಿಯಲ್ ಬರೀತಾರೆ ಅಂತಂದ್ರೆ, ರಾಜ್ಯಪಾಲರು ಭಾಷಣದ ಕೆಲವು ಭಾಗಗಳನ್ನು ಕೈಬಿಟ್ಟು ತಮ್ಮದೇ ವಾಕ್ಯಗಳನ್ನು ಸೇರಿಸಿ ಓದಿದ್ದಾರೆ. ಸರ್ಕಾರ ಸಿದ್ಧಪಡಿಸಿದ ಭಾಷಣ ಓದುವ ವಿಷಯದಲ್ಲಿ ಸಂವಿಧಾನವು ರಾಜ್ಯಪಾಲರಿಗೆ ಯಾವುದೇ ಆಯ್ಕೆಯನ್ನು ಕೊಟ್ಟಿಲ್ಲ. ಇದು ಪ್ರಜಾವಾಣಿ ಪತ್ರಿಕೆಯ ಎಡಿಟೋರಿಯಲ್. ಆಮೇಲೆ ವಾರ್ತಾ ಭಾರತಿ ಅಂತಕ್ಕಂಥ ಪತ್ರಿಕೆ, ಅದರ ಎಡಿಟೋರಿಯಲ್ ಏನಂತ ಬರೀತಾರೆ ಅಂತಂದ್ರೆ, ಸಂವಿಧಾನದ ಆಶಯಗಳಿಗೆ ಚ್ಯುತಿ ತಂದಿದ್ದಲ್ಲದೆ ಒಕ್ಕೂಟ ವ್ಯವಸ್ಥೆ ಹಿರಿಮೆಗೆ ಧಕ್ಕೆ ತಂದಿದ್ದಾರೆ. ಈಗಾಗಲೇ ಜಾರಿಯಲ್ಲಿರುವ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಘರ್ಷಕ್ಕೆ ಅವರು ತುಪ್ಪ ಸುರಿದಿದ್ದಾರೆ. ರಾಜ್ಯಪಾಲರ ನಡವಳಿಕೆ ರಾಜ್ಯಪಾಲರ ಘನತೆಗೆ ತಕ್ಕುದಾಗಿರಲಿಲ್ಲ ಅಂತ ಹೇಳಿ ವಾರ್ತಾ ಭಾರತಿ ಪತ್ರಿಕೆಯವರು ಎಡಿಟೋರಿಯಲ್ ನಲ್ಲಿ ಬರೀತಾರೆ. ಉದಯವಾಣಿ, ಇದು ಮಂಗಳೂರಿನಲ್ಲಿ ಹೆಚ್ಚಾಗಿ ಓದ್ತಕ್ಕಂಥ ಪತ್ರಿಕೆ. ಇದೇ ಮೇಯ್ನು. ಇಲ್ಲೂ ಇದೆ, ಬಟ್ ಮಂಗಳೂರಿನಲ್ಲಿ ಜಾಸ್ತಿ. ಮಂಗಳೂರು, ಉಡುಪಿ ಜಾಸ್ತಿ, ಅಲ್ಲಿ ಜಾಸ್ತಿ ಇರೋದು. ಮಂಗಳೂರಿನಲ್ಲಿ ಇವನು ಸುನೀಲ್ ಓದೋದು ಇದೇ ಪತ್ರಿಕೆ ಅಲ್ಲ, ನಿಂದಲ್ವಾ? ನಿಂದಲ್ಲಪ್ಪ, ನನಗೆ ಗೊತ್ತು. ಓದೋದು ಅಲ್ಲ, ಜಾಸ್ತಿ ಓದೋದು ಇದೇನೆ. ನನಗೆ ಗೊತ್ತಿದೆ ಮಂಗಳೂರಿನವರೆಲ್ಲ ಜಾಸ್ತಿ ಯಾವ ಪತ್ರಿಕೆ ಓದ್ತಾರೆ ಅಂತ ಗೊತ್ತಿದೆ.